ಡಿಕೆ ಶಿವಕುಮಾರ್ ಸಚಿವ ಸಂಪುಟಕ್ಕೆ ಕಾಲ ಕೂಡ್ ಬಂದಿದೆ. ಶುಭಮಂಗಳ. ನಾಳೆ ಬೆಳಗ್ಗೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್. ಡಿಕೆ ಶಿವಕುಮಾರ್ ಸಚಿವ ಸಂಪುಟಕ್ಕೆ ಕೂಡಿ ಬಂತು ಕಾಲ. ನೋಡಿ, ನಾಳೆ ಬೆಳಗ್ಗೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್. ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಹೈಕಮಾಂಡ್ ನಿಂದ 50-20 ಸೂತ್ರವನ್ನು ಅನುಸರಿಸಲಾಗ್ತಾ ಇದೆ. 10 ಹೊಸ ಶಾಸಕರಿಂದ ಸಿಎಂ ಡಿಕೆ ಶಿವಕುಮಾರಿಗೆ ದುಂಬಾಲು ಬಿದ್ದಿರುವಂತದ್ದು. ನಾಳೆ ಹೈಕಮಾಂಡ್ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಯಲಿದೆ. ಈಗಾಗಲೇ ಸಿದ್ಧಗೊಂಡಿದೆ 20 ಸಚಿವರ ಅಂತಿಮ ಪಟ್ಟಿ. ಇದರ ಮಧ್ಯೆ ಹೈಕಮಾಂಡ್ ನಿಂದ ಹೊಸ ಬಾಂಬ್ ಅನ್ನು ಸಿಡಿಸಲಾಗ್ತಾ ಇದೆ. 50-20 ಸೂತ್ರವನ್ನ ಪ್ರಯೋಗಿಸಿದ ಹೈಕಮಾಂಡ್ ನಾಯಕರು. ಹಾಗಾದ್ರೆ ಹೈಕಮಾಂಡ್ ನ ಈ 50-20 ಸೂತ್ರ ಏನು ಗೊತ್ತಾ? ಯಾರಿದ್ದಾರೆ ಈ 50-20 ಸೂತ್ರದಲ್ಲಿ ಅಂತ? ಏನಿದು ಹೊಸ ಒಂದು 50-20 ಸೂತ್ರ ಅಂತ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸಚಿವ ಸಂಪುಟ ವಿಸ್ತರಣೆಗೆ ಈಗ ಅಂತೂ ಇಂತೂ ಕಾಲ ಕೂಡ್ ಬಂದಿದೆ. ನಾಳೆ ಬೆಳಗ್ಗೆ ದೆಹಲಿಗೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ತೆರಳಲಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಹೈಕಮಾಂಡ್ ನಿಂದ 50-20 ಸೂತ್ರವನ್ನ ಅನುಸರಿಸಲು ಮುಂದಾಗ್ತಾ ಇದೆ. 10 ಹೊಸ ಶಾಸಕರಿಂದ ಸಿಎಂ ಡಿಕೆ ಶಿವಕುಮಾರ್ಗೆ ದುಂಬಾಲು ಬಿದ್ದಿರುವಂತದ್ದು. ಅಂದ್ರೆ ನಮಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ. ನಾಳೆ ಹೈಕಮಾಂಡ್ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಯಲಿದೆ. ಈಗಾಗಲೇ 20 ಸಚಿವರ ಒಂದು ಅಂತಿಮ ಪಟ್ಟಿ ಸಿದ್ಧಗೊಂಡಿದೆ. ಇದರ ಮಧ್ಯೆ ಹೈಕಮಾಂಡ್ ನಿಂದ ಹೊಸ ಬಾಂಬ್, ಅಂದ್ರೆ ಏನು 50-20 ಸೂತ್ರವನ್ನ ಅನುಸರಿಸಿ ಅಂತ ಹೇಳಿ ಹೈಕಮಾಂಡ್ ಈಗ ಹೇಳಿರುವಂಥದ್ದು. ಏನಿದು ಒಂದು ಹೈಕಮಾಂಡ್ನ 50-20 ಸೂತ್ರ ಅಂತ? ಕಾಂಗ್ರೆಸ್ಸಿಗೆ 2028 ಚುನಾವಣೆ ಗೆಲುವಿನ ಬಗ್ಗೆ ಚಿಂತೆ. ಈಗ ಮತ್ತೊಮ್ಮೆ ಅಧಿಕಾರವನ್ನ ಹಿಡಿಯಲು ಕಾಂಗ್ರೆಸ್ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸಿಎಂ ಡಿಕೆಶಿ ಕ್ಯಾಬಿನೆಟ್ನಿಂದಲೇ ಚುನಾವಣೆಗೆ ತಯಾರಿ ನಡೀತಾ ಇದೆ. ಯುವಕರಿಗೆ ಹೆಚ್ಚು ಆದ್ಯತೆಯನ್ನ ನೀಡಿ ಅಂತ ರಾಹುಲ್ ಗಾಂಧಿ ಇಲ್ಲಿ ಹೇಳುತ್ತಾ ಇರುವಂಥದ್ದು. ಮುಂದಿನ 20 ವರ್ಷ ಸಕ್ರಿಯವಾಗಿ ಇರೋರಿಗೆ ಅವಕಾಶ. ಸಿಎಂ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಈ ಬಗ್ಗೆ ಸೂಚನೆ ನೀಡಿದ್ದಾರೆ. 2 ದಶಕಗಳ ಕಾಲ ಸಕ್ರಿಯವಾಗಿ ಕೆಲಸ ಮಾಡುವವರು ಮತ್ತು 50 ವಯಸ್ಸಿನ ಆಸುಪಾಸಿನಲ್ಲಿರುವವರೇ ಈ ಆದ್ಯತೆಯನ್ನು ನೀಡಬೇಕು. ಅಂದ್ರೆ ಯಾರು 50ನ ಆಸುಪಾಸಿನಲ್ಲಿರ್ತಾರೆ ಅಂಥವರಿಗೆ ಆದ್ಯತೆಯನ್ನು ನೀಡಬೇಕು. ಜೊತೆಗೆ 20 ವರ್ಷ ಸಕ್ರಿಯವಾಗಿ ಇರುವಂಥವರಿಗೆ. ಈ ಮಧ್ಯೆ 10ಕ್ಕೂ ಹೆಚ್ಚು ಶಾಸಕರು ಡಿಕೆ ಶಿವಕುಮಾರ್ಗೆ ಈಗ ದುಂಬಾಲು ಬಿದ್ದಿರುವಂಥದ್ದು. ಯಾರಿಗೂ ಕೊಡೋದು, ಯಾರಿಗೂ ಬಿಡೋದಪ್ಪ ಇಲ್ಲಿ ಸಚಿವ ಸ್ಥಾನವನ್ನ? ಸಿಎಂಗೆ ಇದೊಂದು ತಲೆ ಬಿಸಿ ಆಗ್ಬಿಟ್ಟಿದೆ. ನೋಡಿ, ಕಾಂಗ್ರೆಸ್ಗೆ 2028 ಚುನಾವಣೆ ಗೆಲ್ಲಬೇಕು ಅನ್ನುವಂಥ ಚಿಂತೆ ಒಂದು ಕಡೆ, ಮತ್ತೊಂದು ಕಡೆ ಅಧಿಕಾರವನ್ನ ಹಿಡಿಯಲು ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸ್ತಾ ಇದೆ. ಅಂದ್ರೆ 2028 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ. ಇನ್ನ ಮಂತ್ರಿಗಿರಿಗೆ ಯಾರೆಲ್ಲ ಲಾಭಿಯನ್ನ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಬಾಬಾ ಸಾಹೇಬ್ ಪಾಟೀಲ್ ರವರು ಮಂತ್ರಿಗಿರಿಗೆ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಜೆಎನ್ ಗಣೇಶ್ ಕೂಡ ಲಾಭಿಯನ್ನ ನಡೆಸ್ತಾ ಇರುವಂಥದ್ದು. ಇನ್ನ ವಿಶ್ವಾಸ್ ವೈದ್ಯ ಇವರು ಕೂಡ ಇಲ್ಲಿ ಲಾಭಿ ನಡೆಸ್ತಾ ಇದ್ದಾರೆ. ಭೀಮಸೇನ ಚಮ್ಮನಕಟ್ಟಿ ಇದ್ದಾರೆ. ಕೆ ಹರೀಶ್ ಗೌಡ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಲಾಭಿಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ರವಿಶಂಕರ್ ಕೂಡ ಇರುವಂಥದ್ದು. ರವಿಶಂಕರ್ ಕೂಡ ಇಲ್ಲಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಪ್ರಕಾಶ್ ಕೋಳಿವಾಡ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಲಾಭಿಯನ್ನ ಮಾಡ್ತಿದ್ದಾರೆ. ಶಿವಗಂಗಾ ಬಸವರಾಜ್ ಇವರು ಕೂಡ ಈಗ ಡಿಕೆ ಶಿವಕುಮಾರ್ಗೆ ತುಂಬಾಲು ಬಿದ್ದಿರುವಂಥದ್ದು ಸಚಿವ ಸ್ಥಾನ ಪಡೆಯಲಿಕ್ಕೆ. ಬಸನಗೌಡ ಇವರು ಕೂಡ ಇರುವಂಥದ್ದು. NT ಶ್ರೀನಿವಾಸ್ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ, ಲಾಭಿಯನ್ನ ಮಾಡ್ತಾ ಇರುವಂಥದ್ದು. NT ಶ್ರೀನಿವಾಸ್, ಜೆಎನ್ ಗಣೇಶ್, ವಿಶ್ವಾಸ್ ವೈದ್ಯ, ಭೀಮಸೇನೆ ಚಿಮ್ಮನಕಟ್ಟಿ, ಕೆ ಹರೀಶ್ ಗೌಡ, ರವಿಶಂಕರ್, ಪ್ರಕಾಶ್ ಕೋಳಿವಾಡ, ಶಿವಗಂಗಾ ಬಸವರಾಜ್ ಇವರೆಲ್ಲರೂ ಕೂಡ ನೋಡಿ ಈಗ ಡಿಕೆ ಶಿವಕುಮಾರ್ಗೆ ದುಂಬಾಲು ಬಿದ್ದಿದ್ದಾರೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ. ಇರುವಂತಹ 20 ಸಚಿವ ಸ್ಥಾನಕ್ಕೆ ಇಲ್ಲಿ ಕಾಂಗ್ರೆಸ್ನ ಶಾಸಕರೆಲ್ಲರೂ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಅಂದ್ರೆ 40ಕ್ಕಿಂತ ಹೆಚ್ಚು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ನನಗೂ ಬೇಕು ಅಂತ ಹೇಳಿ ಲಾಭಿಯನ್ನ ಮಾಡ್ತಾ ಇರುವಂಥದ್ದು. ಡಿಕೆ ಶಿವಕುಮಾರ್ಗೆ ದುಂಬಾಲು ಬಿದ್ದಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಅಂದ್ರೆ ಇಲ್ಲಿ ಹೈಕಮಾಂಡ್ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅಂತ ಮುಂದಾಗಿರುವಂಥದ್ದು. ಆದರೆ ಇಲ್ಲಿ ಡಿಕೆ ಶಿವಕುಮಾರ್ಗೆ ಇದೊಂದು ತಲೆನೋವಾಗಿ ಪರಿಣಮಿಸಿದೆ. ಯಾರಿಗೆ ಕೊಡೋದು? 2028 ಚುನಾವಣೆಯನ್ನು ಕೂಡ ಇದರಲ್ಲಿ ಗಮನದಲ್ಲಿ ಇಟ್ಕೊಂಡಿದೆ ಹೈಕಮಾಂಡ್. ಹೇಗಾದರೂ ಸರಿ 2028 ಚುನಾವಣೆಯನ್ನು ಗೆಲ್ಲಬೇಕು ಅಂತ.
ಹಾಗಾಗಿ ಇನ್ನು ಯುವಕರಿಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಮುಂದಿನ 20 ವರ್ಷ ಸಕ್ರಿಯ ಆಗಿರ್ತಾರಲ್ಲ ಅಂಥವ್ರು, ಅಂದರೆ ಯುವಕರಿಗೆ ಮುಂದಿನ 20 ವರ್ಷ ತನಕ ಇರುವಂಥವರಿಗೆ ಅವಕಾಶ ನೀಡಬೇಕು. ಜೊತೆಗೆ 2 ದಶಕಗಳ ಕಾಲ ಸಕ್ರಿಯವಾಗಿ ಕೆಲಸ ಮಾಡುವಂಥವ್ರು, ಜೊತೆಗೆ 50 ವಯಸ್ಸಿನ ಆಸುಪಾಸಿನಲ್ಲಿರುವಂಥವರಿಗೆ ಆದ್ಯತೆನ ನೋಡಿ. ಅದೇ ಇಲ್ಲಿ ಒಂದು 20-50ರ ಒಂದು ಸೂತ್ರ ಏನು ಅನುಸರಿಸ್ತಾ ಇದೆ, ಇದೇ ಸೂತ್ರ 20 ವರ್ಷ ಸಕ್ರಿಯ ಆಗಿರುವಂಥವ್ರು, ಜೊತೆಗೆ 50ನ ಆಸುಪಾಸಿನಲ್ಲಿರುವಂಥವರಿಗೆ ಆದ್ಯತೆಯನ್ನು ನೀಡಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು. ಇದರ ಮಧ್ಯೆ 10ಕ್ಕೂ ಹೆಚ್ಚು ಶಾಸಕರು ಡಿ.ಕೆ. ಶಿವಕುಮಾರ್ಗೆ ದುಂಬಾಲು ಬಿದ್ದಿದ್ದಾರೆ. ನಂಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ. ಈ ಸಚಿವ ಸಂಪುಟ ವಿಸ್ತರಣೆ ಬಹಳಷ್ಟು ತಲೆನೋವಾಗಿ ಪರಿಣಮಿಸಿದೆ ನೋಡಿ. ಡಿ.ಕೆ. ಶಿವಕುಮಾರ್ CM ಆಗಿ ಇನ್ನೇನು 2 ತಿಂಗಳಾಯ್ತಾ ಬಂತು.